ದುಬೈನಲ್ಲಿ ಇಂದು ಕೂಡ ಬಾಂಬ್ ದಾಳಿಯಾಗಿದೆ. ಅಲ್ಲಿ ಇರುವಂತಹ ಕನ್ನಡಿಗರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ದುಬೈನಲ್ಲಿ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ ಕನ್ನಡಿಗರು. ಗುಲ್ಬರ್ಗಾ ಜಿಲ್ಲೆ ನರೋಣ ಗ್ರಾಮದ ಯುವಕ ಸಂಕಷ್ಟದಲ್ಲಿ ಇರೋದು. ತಾವಿರುವ ಜಾಗದಲ್ಲಿ ಇರಾನ್ನಿಂದಲೇ ಬಾಂಬ್ ದಾಳಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ಅವರು ಹಂಚಿಕೊಂಡ್ರು. ಇಂದು ಬಾಂಬ್ ಸೌಂಡ್ ಕೇಳ್ತಾ ಇದೆ ಅಂತ ನಾಗಯ್ಯ ಸ್ವಾಮಿ ಅನ್ನೋರು ತಿಳಿಸಿದ್ದಾರೆ. ತಾವಿರುವ ಜಾಗದಲ್ಲಿ ಬಾಂಬ್ ದಾಳಿ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ನೀಡಿದ್ದಾರೆ ನಾಗಯ್ಯ ಸ್ವಾಮಿ ಅನ್ನೋರು. ದುಬೈನಲ್ಲಿ ಇಂದು ಕೂಡ ಬಾಂಬ್ ದಾಳಿ ಆಗಿದೆ ಅಂತ ಗುಲ್ಬರ್ಗಾ ಜಿಲ್ಲೆ ನರೋಣ ಗ್ರಾಮದ ಯುವಕ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ತಾವು ಅಲ್ಲಿ ಸಂಕಷ್ಟದಲ್ಲಿ ಹೇಗಿದ್ದೀವಿ ಅನ್ನುವಂತಹ ಮಾಹಿತಿಯನ್ನ ಅವರು ನೀಡಿದ್ದಾರೆ. ದುಬೈನಲ್ಲಿ ಮತ್ತೆ ಕನ್ನಡಿಗರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಸದ್ಯ ಅಮೆರಿಕ, ಇಸ್ರೇಲ್, ಇರಾನ್ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಅದರ ಎಫೆಕ್ಟ್ ದುಬೈ ಮೇಲೂ ಬಿದ್ದಿರೋದು. ಗುಲ್ಬರ್ಗ ಜಿಲ್ಲಾ ಆಳಂದ ತಾಲೂಕು ನರೋಣ ಊರಿದವ್ರಿ ನಾವು. ಇಲ್ಲಿ ಏನು ನಾವು ಕೆಲ್ಸಕ್ಕೆ ಬಂದೀನಿ. ಇಲ್ಲಿ ದುಬೈ ಒಳಗೆ ಕೆಲ್ಸಕ್ಕೆ ಬಂದೀನಿ ರೀ, ಇಜಾದ ಕಂಪ್ನಿ ಅಂಥೇಳಿ. ಇಲ್ಲೇನಾಗ್ಯದ, ನಿನ್ನೆ ಸಾಯಂಕಾಲ ನಾವು ಸೆಕೆಂಡ್ ಶಿಫ್ಟ್, ಇವಾಗ ರಂಜಾನ್ ಅದಂಥೇಳಿ ನಮ್ಗೆ ಶಿಫ್ಟ್ ಚೇಂಜ್ ಮಾಡ್ಯಾರ ರೀ. ಬರೀ 8 ಗಂಟೆ ಡ್ಯೂಟಿ ಕೊಟ್ಟಾರ. ಸೊ ಹಂಗಾಗಿ ನಾವು ಮಧ್ಯಾಹ್ನ 2 ಗಂಟೆಗೆ ನಾವು ಡ್ಯೂಟಿಗೆ ಹೋಗಿದ್ದೀವಿ ರೀ. ಹೋದಾಗ ಅಲ್ಲಿ ಏನಾಗಿತ್ತು ಪ್ರಾಬ್ಲಮ್ ಅಂತಂದ್ರೆ, ನಾವು ಒಳಗಡೆ ಮೀಟರ್ ರೀಡಿಂಗ್ಗಳೆಲ್ಲ ತೊಗೋತೀವಿ. ಡೈಲಿ ರೀಡಿಂಗ್ ಅಂತ ಇರುತ್ತೆ. ಅಲ್ಲಿ ನಾವು ರೀಡಿಂಗ್ ತೊಗೊಳ್ತಾ ಇದ್ವಿ. ಹೊರಗಡೆ ಡಮ್ ಡಮ್ ಅಂತ ಎರಡು ಮೂರು ಸರ್ತಿ ಸೌಂಡ್ ಬಂತು ರೀ. ನಾವು ಇಲ್ಲೇ ಹೈವೇ ರೋಡು, ಮೇನ್ ರೋಡು ಕಂಟೈನರ ಅಥವಾ ಲಾರಿ ಕಂಟೈನರ್ಗಳು ಏನೋ ಟೈರ್ ಬ್ಲಾಸ್ಟ್ ಆಗಿರ್ಬೇಕಂತ ಅಂದ್ಕೊಂಡ್ರೆ, ನಂಗೆ ಅಷ್ಟು ಮೈಂಡ್ನಾಗ ಈ ಥರ ಇವಾಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ನಾವು ಏನು ಮಾಡಿದ್ವಿ, ಮತ್ತೊಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಡಮ್ ಡಮ್ ಅಂತ ಬಂತು ಸೌಂಡ. ನಾ ಯಾಕೆ ಏನಾಗತ್ತೆ ಅಂತ ಹೊರಗೆ ಬಂದು ನೋಡ್ತೀನಿ ರೀ. ಸುಮಾರು ಕತ್ಲಾಗಿತ್ತು, 6-6:30 ಹಾಗಾಗಿತ್ತು. ಅವಾಗ ಫುಲ್ಲು ನಮ್ಮದು ಎದುರುಗಡೆ ನಾ ಏನು ಕೆಲಸ ಮಾಡ್ತೀನಿ, ಪ್ರೆಸೆಂಟ್ ಕೆಲಸ ಮಾಡೋದು ಜಾಗನಾಗ ನಾ ಕಣ್ಣಾರೆ ನೋಡೀನಿ ರೀ. ಪೂರ್ತಿ ಬಿಲ್ಡಿಂಗ್ನಾಗ ಪೂರ ಬಿಲ್ಡಿಂಗ್ ಮ್ಯಾಗೆ ಬಿದ್ದಿತ್ತು. ಕಾರ್ ಸುಟ್ಟವ, ಸುಮಾರು ಡ್ಯಾಮೇಜ್ಗಳಾಗ್ಯಾವ ರೀ. ಏನು ಹೋಗಿ ನೋಡಲೇಬಾರ್ದಾಗಿತ್ತು ಆ್ಯಕ್ಚುಲಿ. ನಾನು ನೋಡೇ ಮತ್ತೆ ನಾನು ಜಾಸ್ತಿ ಭಯ ಪಟ್ಕೊಂಡು ಅನಿಸ್ಕೊತಾರೆ ನನಗೆ. ಆಮೇಲೆ ನಾ ಸ್ವಲ್ಪ ಸನಿ ಇದೆ ಅಂತ ಹೇಳಿ 1 ಕಿಲೋಮೀಟ್ರ್ ಇತ್ತು, ನಡ್ಕೊಂಡು ಹೋಗೋತನ ಎಲ್ಲ ಪೊಲೀಸೆಲ್ಲ ಬಂದು, ದುಬೈ ಪೊಲೀಸ್ ಭಾಳ ಸ್ಟ್ರಿಕ್ ಅದರಲ್ಲಿ. ಸೊ ಹೋಗಿ ನೋಡೋತನ ನನಗೆಲ್ಲ ಸ್ವಲ್ಪ ಕುಳಿದು ಆಯ್ತು ರೀ, ಭಯ ಆಯಿತು, ಕೈ ಕಾಲೆಲ್ಲ ತಣ್ಣಗಾಯಿತು. ಏನು ಮಾಡ್ಬೇಕಂತ ಗೊತ್ತಾಗಲ್ಲಾಯಿತು. ಅಲ್ಲಿಂದ ಮತ್ತೆ ಸೀದಾ ಬಂದು